ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾವು ಇವತ್ತ ಒಂದು ಬೋರ್ವೆಲ್ ಮೋಟ್ರ ಪೈಪ್ ಕಟ್ ಹಾಕ್ಸಿಂದ ಒಳಗೆ ಕುಣ್ಯಾ ಬಿದ್ದೈತಿ. ಅದನ್ನ ಯಾವ ಥರ ತೆಗೆದು ಏನೇನಂತ ನೋಡೋಣ ಬರ್ರಿ. ಈಗ ಮಣ್ಣಿ ಸರಿ ಡಾಯಿ ಬಿಕ್ಕೊಂದಿದ್ದ ವಿಡಿಯೋ ಮಾಡಿಸಿಂದ ಅಪ್ಲೋಡ್ ಮಾಡಿದ್ನಿ. ವಿಡಿಯೋ ನೋಡಿರ್ಬೋದು ನೀವು ಆಲ್ಮೋಸ್ಟ್ ಎಲ್ಲರೂ. ಅದನ್ನ ವಿಡಿಯೋ ಲಾಸ್ಟ್ ಎಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತಾನೆ, ನೋಡಲ್ಲವ್ರ ಹೋಗಿ ನೋಡ್ಬೋದು. ಇಲ್ಲಿ ರೈತರನ್ನ ಯಾವ ಥರ ಪೈಪ್ ಕಟ್ ಆಗೈತಿ ಏನೇನಂದ ವಿಚಾರಿಸಿ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಪೈಪ್ ಕಟ್ ಆಗೈತಿ. ಕಾಲರ್ ಕಚ್ಚಿ ಕಾಲರ್ನು ಪೇಚ್ ಏನಿರ್ತೈತಿ ಅದ ಕಾಲರ್ದ ಸಿಕ್ಕಿ ಒಳಗ ಬಿದ್ದೈತಿ. ಮ್ಯಾಗಿನ ಬಾಜು ಪೈಪ್ ಕಾಲರ್ ಐತಿ, ತೆಳಗಿನ ಬಾಜು ಎಲ್ಲ ಮೋಟ್ರ ಮತ್ತು ಕೇಬಲ್ ಎಲ್ಲ ಹೋಗೈತಿ. ಈಗ ಗಾಡಿ ಅದು ಎಲ್ಲ ಹಚ್ಕೊಂಡಿದ್ವು. ಮೊದಲ ನೀವು ಕುಣ್ಯಾಗ ಯಾವುದೋ ಮೋಟ್ರ್ ಬಿದ್ದರು ಅದರ ಕೇಬಲ್ ಮ್ಯಾಗ ಚೆಕ್ಕಿ ಮೊದಲ ತಗೋಬೇಕು. ಆಮೇಲೆ ಹಿಂದಾಸಿ ಡಾಯ್ ಬಿಡಬೇಕು. ಈಗ ಮೊದಲ ನಾವು ಕೇಬಲ್ ಎಲ್ಲ ಜಗ್ಗಿ ಮ್ಯಾಗ ತಗೊಂಡ ಕಟ್ಟಿ ಆಮೇಲೆ ಹಿಂದಾಸಿ ಮ್ಯಾಗ ಡಾಯ್ ಬಿಡತ್ತಿದ್ವು. ನೋಡ್ತಿರ್ಬೋದು ಫಸ್ಟ್ನೇ ಪೈಪ್ ಐತಿ, ಯಾವ ಥರ ಡಾಯ್ ಐತಿ, ಯಾವ ಥರ ಬಿಕ್ಕೊಂಡಿದ್ದ ಏನೇನಂತ ನೋಡ್ತಿರ್ಬೋದು. ಈಗ ಫಸ್ಟ್ನೇ ಪೈಪ ಡಾಯಿ ಬಿಡತ್ತಿದ್ವು. ಈಗ ಹೋಗಿ ಹಿಡ್ಕೊಂಡು ಬರ್ತೈತಿ, ಯಾವ ಥರ ಹಿಡ್ಕೊಂಡು ಬರ್ತೈತಿ ಅಂತ ನೋಡಕ್ರೆ ಬರ್ರಿ. ಇಲ್ಲಿ ಏನ ರೈತರದ ಪೈಪ ಕಾಲರ್ ಕಚ್ಚಿ ಕಟ್ಟಾಗಿ ಬಿದ್ದೈತಿಲ್ಲ, ಇವ್ರದ ಪೈಪ ಈ ಥರ ಕಾಲರ್ ಕಚ್ಚಿ ಕಟ್ಟಾಕಿ ಕಾರಣ ಅಂದ್ರೆ ಇದ ಪೈಪ ಮೋಟ್ರ ಬಿಟ್ಟಿದ್ರ ಒಂದು ಹಳಿಕುನ್ಯಾಗ, ಆ ಹಳಿಕುನ್ಯಾಗ ಮೋಟ್ರ ಸಿಕ್ಕೊಂಡಿದ್ದ ಕಾರಣಕ್ಕೆ ಜಾಸ್ತಿ ಬಿಗಿ ಹಾಕ್ಯಾರ, ಲೋಡ್ ಹಾಕಣ ಅವ ಪೈಪ್ಗಳ ಡ್ಯಾಮೇಜ್ ಆಗ್ಯಾವ. ಪೈಪ್ಗಳು ಡ್ಯಾಮೇಜ್ ಏನಾಗಿರ್ತಾವ ಅವ ಸರಿಯಂಗ ಕಾಣಿಸಂಗಿಲ್ಲ. ಆದ ಕಾರಣಕ್ಕೆ ಕೂದಲು ತೆಗೆದ್ಲ ಗಿರಿ ಬಿದ್ದಂಗೆ ಆಗಿರ್ತಾವ, ಸರಿಯಂಗೆ ಕಾಣಿಸಲ್ಸಿಗಿ. ಹಂಗ ಇವ್ರ ಮೋಟ್ರ ಬ್ಯಾರೆ ಕುನ್ಯಾಗ ಬಿಡಾಕ ಈಗ ಹೋಗೋಣ. ಅವ್ರ ರಾತ್ರಿ ಟೈಮ್ದಾಗ ಬಿಡು ಸಂದರ್ಭದಾಗ ಅವ್ರಿಗೆ ಏನು ಸರಿಯಂಗೆ ಕಾಣಿಸಿಲ್ಲ, ಹಂಗ ಬಿಡೋಣ ನಡ್ಬರ್ಕ್ ಹೋಗಿ ಪೈಪ್ ಕಾಲರ್ ಕಚ್ಚಿ ತಾನಿಂತಾನ ಆಟೋಮೆಟಿಕ್ ಕಾಲರ್ ಕಟ್ಟಾಗಿ ಕೆಳಗ ಕುನ್ಯಾಗ ಮೋಟ್ರ್ ಬಿದ್ದೈತಿ ಮತ್ತು ಕೇಬಲ್ನು ಜಕ್ಕೊಂಡು ಹೋಗೈತಿ. ಅವರ ಅಂಜಿ ದೂರ ಸರ್ವಿಸ್ ಬಿಟ್ಟಾರ. ಇವಾಗ ಮುಂಜಾನೆ ಮಾರ್ನಿಂಗ್ ಟೈಮ್ದಾಗ ನಮಗೆ ಫೋನ್ ಹಚ್ಚಿ ಕರೆಸಿ ಅವರ ಎಲ್ಲ ಹೇಳೋಣ. ನಾವು ಬಂದ್ಸಿಂದ ಈಗ ಡಾಯಿ ಎಲ್ಲ ಬಿಡತ್ತಿದ್ವು. ಪೈಪ ಯಾವ ಥರ ಡ್ಯಾಮೇಜ್ ಆಗೈತಿ ಏನೇನಂತ ಲಾಸ್ಟ್ ಎಂಡ್ ತನ ವಿಡಿಯೋ ಸ್ಕಿಪ್ ಮಾಡಲ್ದ ನೋಡ್ರಿ, ನಿಮ್ಗೆ ಚಲೋದಂಗೆ ತಿಳಿದೈತಿ ಯಾವ ಥರ ಡ್ಯಾಮೇಜ್ ಆಗಿರ್ತಾವ ಪೈಪ್ಗಳು. ನಿಮ್ಮಲ್ಲೂ ಈ ಥರ ಆಗಿತ್ತಂದ್ರೆ ಮತ್ತು ನೀವು ಅದ ಪೈಪ್ ಬಿಟ್ರೆ ಏನೇನಾಕೈತಿ ಎಂಬುದು ಎಲ್ಲ ಅನುಭವದಂಗೆ ಆಕೈತಿ. ಮತ್ತು ನೀವು ನೋಡ್ಸಿಂದ ವಿಚಾರ ಮಾಡಿಸಿಂದ ನಿಮ್ಮಲ್ಲಿ ಪೈಪ್ಗಳ ಅವ ಇವ ಬಿಡ್ಬೋದು. 4 ಮೋಟ್ರ್ ಅದು. ಇಲ್ಲಿ ತೆಳಗಡೆ ಕಾಲಾಗ ನೋಡ್ತಿರ್ಬೋದು ಕೇಬಲ್ ಜಗ್ಗಿ ಕಟ್ಟಿದೈತಿ. ಜಗ್ಗಿ ಕಟ್ಟಿದೇನು ಕೇಬಲ್ ಐತಿ ಪೂರ್ತಿ ಎಲ್ಲ ಪೈಪ್ ಬಿಟ್ಟು ಆಮೇಲೆ ಹಿಂದಡಿಸಿ ಒಂದು ಕಾಲರ್ ಕಚ್ಚಿ ಏನು ಬಿಟ್ಟಿರ್ತಿಲ್ಲ ಡಾಯಿ ಅದ ತಿಕ್ಕಿ ಕೇಬಲ್ ಕಟ್ಟಾಯಿಸಿಂದ ಒಳಗೆ ಜಗ್ಗಿ ಬಿಡೋಣ. ಅಲ್ಲಿ ಎಲ್ಲ ಕೇಬಲ್ ಅದು ಮುದ್ದಾಗಿ ಎಲ್ಲ ಗೋಳೆಗೆ ಉಂಡಾಳಿಸಿಂದ ಸೈಡ್ ಬಾಜು ಸಿಕ್ಕೊಂಡು ಕೂತ ಕಾಲರ್ ಕಚ್ಚಿ ತೆಳಗಿನ ಬಾಜು ಏನು ಪೈಪ್ ತೆಳಗಿನ ಬಾಜು ಏನು ವೈರ್ ಇರ್ತೈತಿ ಅದೆಲ್ಲ ವೈರ್ದು ಎಲ್ಲ ಮೋಟ್ರ್ ಮ್ಯಾಗ ಹೋಗಿಸ್ಕೊಂಡು ಕೂತ ಉಂಡಾಳೆ ಬಿಡ್ತಾ. ಮತ್ತು ಹುಕ್ ಏನು ಬಿಟ್ಟಿದ್ವಿಲ್ಲ ಅದ ಡಾಯ್ ತೆಳಗಿನ ಬಾಜು ಮೋಟ್ರ್ ತೆಕ್ಕಂತರೂ ಹೋಗಲಿಲ್ಲ. ಆದ ಕಾರಣಕ್ಕೆ ಫುಲ್ ಜಾಮ್ ಆಗಿಸಿಂದ ಸಿಕ್ಕೊಂಡು ಪೂರ್ತಿ ಕೂತ್ ಬಿಡ್ತಾ. ಅದ ಇವ ಮೊದಲ ಒಂದು ಬಡ್ತಾ ಸಿಕ್ಕೊಂಡಿದ್ದ ಪೈಪ್ ಆಗಿದ್ದು. ಹೆಂಗಂದ್ರೆ ಫಸ್ಟಕ್ಕೊಮ್ಮೆ ಮೋಟ್ರ ಬೇರೆ ಕುಣ್ಯಾಗ ಬಿಟ್ಟಿರಲ್ಲ, ಅವಾಗ ಫುಲ್ ಜಾಮ್ ಆಗಿಸಿಂದ ಸಿಕ್ಕೊಂಡು ಕುಣಿ ಅವಾಗ ತೆಗ್ದಿದ್ದು ಪೈಪ ಫುಲ್ ಲೋಡಿಗೆ ಎಲ್ಲ ಡ್ಯಾಮೇಜ್ ಆಗಿದ್ವಲ್ಲ ಅವೆಲ್ಲ ಈ ಬಡ್ತಾಗೂ ಸಿಕ್ಕಿ ಡ್ಯಾಮೇಜ್ ಆಗಿರ್ತಾವ. ಅವಾಗ ಯಾವ ಥರ ಏನೇನು ಹಾಕವ ನೋಡಕ್ರೆ ಬರ್ರಿ. ಮತ್ತು ಹೊಸಬ್ರ ಯಾರು ವಿಡಿಯೋ ನೋಡತ್ತಿದ್ರೆ ಅವರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಬಾಜುಕ್ ಇದು ಗಂಟೆ ಒಂದು ಒತ್ತಿರಿ. ಮತ್ತು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಒಂದು ಕೊಡ್ರಿ. ಮತ್ತು ನಾವು ಪ್ರತಿಯೊಂದು ವಿಡಿಯೋ ಮಾಡೋದು ಎಲ್ಲ ರೈತಕ್ಕಿ ಮತ್ತು ಎಕ್ಸ್ಪೆರಿಮೆಂಟ ಹೊಲದ ಎಲ್ಲ ಥರ ಬಗ್ಗೆ ಇರ್ತಾವ. ಆದ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಒಟ್ಟ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೊಂದು ಹೇಳೋದೇನಂದ್ರೆ ಮೋಟ್ರ್ ಜೊತೆ ನಮ್ಮ ಡಾಯಿನೂ ಸಿಕ್ಕೊಂಡು ಕೂತಿತ್ತ. ತೆಳಗ ಮೋಟ್ರ್ ಭಾಳಷ್ಟ ಬಿಗಿಯೋದ ಕಾರಣಕ್ಕೆ ಡಾಯಿ ಕಾಲರ್ ಹಿಡಿದಿರ್ತೈತಿ. ಕಾಲರ್ ಒಟ್ಟ ಒಮ್ಮೆ ಹಿಡಿತಂದ್ರೆ ಬಿಡಂಗಿಲ್ಲ. ಅದ ಕಾರಣಕ್ಕೆ ಅದು ಡಾಯಿನೂ ಸಿಕ್ಕೊಂಡು ಕೂತಿತ್ತ. ಡಾಯಿ ತೆಗಿಬೇಕಂತಂದ್ರೆ ಕಂಡಾಬಿಟ್ಟು ರಾಮಣ್ಣ ಕತಿಯಾಗಿ ಹೋತ. ಅದ ಕಾರಣಕ್ಕಾಗಿ ಮುಂಜಾನೆ ನಸಿಕ್ನ್ಯಾಗ ಗಾಡಿ ಹಚ್ಚಿದ್ದೆವು 7 ಗಂಟೆಗೆ. ಸಂಜೆಗೆ 5 ಆದ್ರೂ ಗಾಡಿ ತೆಗ್ದಿದ್ದಿಲ್ಲ. ಆ ಥರ ಟೈಮ್ ತಿತ್ತ ಕಂಡಾಪಟ್ಟಿ ಬಾಳೋತನ
ಟೈಮ್ನ ವೇಸ್ಟ್ ಆತ್ಕ್ರಿ. ಮೋಟ್ರ್ ಅಂತೂ ಬರಲಿಲ್ಲ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಅವಾಗ ಗೊತ್ತಾಕತಿ ನಿಮಗೆ ಯಾವ ಥರ ಪೈಪ್ ಕಟ್ ಆಯ್ಸಿಂದ ಬಂದೈತೆ ಅಂದ. ಇದೇನ ದಾಯಿ ಮತ್ತು ಮೋಟ್ರ್ ಎರಡು ಕೂಡಿ ಸಿಕ್ಕೊಂದಿಲ್ಲ. ಸಿಕ್ಕೊಳ್ಳೋಣ ಸುಮ್ಮ ಕ್ಯಾಮ್ರಾ ಬಂದ್ ಮಾಡಿಸಿಂದ ಬಿಟ್ಟು ಆಮೇಲೆ ಹಿಂದಡಿಸಿ ಮ್ಯಾಗ ಬತ್ತಲ ಅವಾಗ ವಿಡಿಯೋ ಮಾಡಿಸಿಂದ ಕ್ಯಾಮ್ರಾ ಚಾಲೂ ಮಾಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಪೈಪ ಕಟ್ಟಾಗಿ ಮ್ಯಾಗ ಬಂದೈತಂದ. ಮತ್ತೊಂದು ರೈತರಿಗೆ ಏನು ಹೇಳೋದಂದ್ರೆ, ಹಳಿ ಪೈಪ ಎಲ್ಲರ ಹಳಿ ಕುಣಿಗಿ ಅಲ್ಲಿ ಇಲ್ಲಿ ಸಿಕ್ಕೊಂಡಿರ್ತಾವ ಮೋಟ್ರುಗಳ. ಅವಾಗ ಹಳಿ ಪೈಪ್ ಇದ್ದು ಅಂದ್ರೆ ಸಿಕ್ಕೊಂಡಾಗ ಎಬ್ಸೋ ಟೈಮ್ದಾಗ ಪೈಪ ಡ್ಯಾಮೇಜ್ ಆಗಿರ್ತಾವ. ಮತ್ತು ಹೊಸ ಪೈಪ ಮತ್ತೊಮ್ಮೆ ಬಿಡೋದಂದ್ರೆ ಹೊಸ ಪೈಪ್ ತನಿಸಿಂದ ಬಿಡೋದು ಭಾಳಷ್ಟು ಒಳ್ಳೇದ. ಯಾಕಂದ್ರೆ ಇವ್ರದ್ದು ನೋಡಿರ್ಬೇಕು ನೀವು ಯಾವ ಥರ ಆಗೈತಿ. ಮತ್ತು ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಮೋಟ್ರ್ ತೆಗಿಯೋಕೆ ಪ್ರಯತ್ನ ಮಾಡಿದ್ವಿ, ಅದೇನು ಬರಲಿಲ್ಲ. ಕ್ಯಾಮ್ರಾ ಬಿಟ್ಟಿದ್ವಿ, ಕ್ಯಾಮ್ರಾ ಸದ್ಯಕ್ಕೆ ಸಿಕ್ಕೊಂಡಿತ್ತು. ಒಮ್ಮೆ ಸೈಡಲ್ಲೇನು ಕೆಳಗೆ ಕೇಬಲ್ ಅದು ಅವಿಲ್ಲ, ಅವೆಲ್ಲ ಸಿಕ್ಕೊಂಡ. ಮತ್ತು ಕ್ಯಾಮ್ರಾ ತೆಗೆದು ಹೆಚ್ಚಿಂದತ್ತ. ಮತ್ತು ಹಗ್ಗೊಂದ ಅಲ್ಲೇ ಸಿಕ್ಕೊಂಡು ಕೂತ, ಏನು ಹುಕ್ ಇರ್ತೈತಿಲ್ಲ ಹಗ್ಗ ಕಟ್ಟಿ ಅದು ಸಿಕ್ಕೊಂಡು ಕೂತೈತಿ. ಅದು ಹೊಂಡವಲ್ತ ಸೈಡ ಏನು ಕಲ್ಲದು ಇರ್ತಾವಲ್ಲ, ಕಲ್ಲಿಗೂ ಸಿಕ್ಕೊಂಡು ಕುಂಡಿರ್ತಾವ ಹುಕ್ಕುಗಳ.